ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿರಿ, ಇವತ್ತು ನಾನು ಸೋಯಾಬೀನ್ ಬಾತ್ ಮಾಡ್ತಾಯಿದ್ದೀನಿ. ಸೋಯಾಬೀನ್ ಬಾತ್ ಅಂದರೆ ಇದು ಬೇಬಿ ಸೋಯಾಬೀನ್ ಬಾತ್ ಮಾಡ್ತಾಯಿದ್ದೀನಿ ನೋಡಿ. ಆ ಸೋಯಾಬೀನ್ ಬಾತ್ ಮಾಡೋದಕ್ಕೆ ನಾನು ಫಸ್ಟು ಸೋಯಾಬೀನ್ನ ಸ್ವಲ್ಪ ಬಿಸಿನೀರಲ್ಲಿ ಕುದಿಸ್ಕೊಳ್ತೀನಿ. ಕುದಿಸ್ಕೊಳ್ಳೋಕೆ ಮುಂಚೆ ನೋಡಿ ನಾನು ಏನೇನು ಹಾಕ್ತಿದ್ದೀನಿ ಅಂತ. ಒಂದು ಚಿಟಿಕೆ ಅರಿಶಿನ ಹಾಕ್ತಿದ್ದೀನಿ. ಇಷ್ಟು ಅರಿಶಿನ ಹಾಕ್ತೀನಿ ನೀರಿಗೆ. ನೀರು ಕುದಿ ಬಂದಮೇಲೆ ನಾನು ಸೋಯಾಬೀನ್ ಹಾಕ್ತೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಯಾಕಂದರೆ ಸೋಯಾಬೀನ್ ಬೇಯೋವಾಗ ಅದು ಉಪ್ಪು ಖಾರ ಎಲ್ಲ ಇಳ್ಕೋಬೇಕದು. ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಅರಿಶಿನ ಹಾಕ್ತೀನಿ. ಆಮೇಲೆ ಸ್ವಲ್ಪ ಒಂದು 1/4 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಈ ನೀರು ಕುದಿ ಬಂದ ಮೇಲೆ ನಾನು ಸೋಯಾಬೀನ್ ಹಾಕ್ತೀನಿ. ಸೋಯಾಬೀನ್ ಹಾಕೋದನ್ನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ನೋಡಿ, ಈಗ ನಾನು ಇಷ್ಟು ಹಾಕ್ತಾಯಿದ್ದೀನಿ ಸೋಯಾಬೀನ್ನ. ಈ ಸೋಯಾಬೀನು ಒಂದು 5 ಜನಕ್ಕೆ ಮಾಡ್ತಾಯಿದ್ದೀನಿ ನಾನು. ಇಷ್ಟು ಸೋಯಾಬೀನ್ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕದು. ಅದು ಉಪ್ಪು ಖಾರ ಎಲ್ಲ ಎಳ್ಕೊಳುತ್ತೆ. ಅದಾದಮೇಲೆ ಅದನ್ನು ತೆಗಿತೀನಿ ನಾನು. ಇಲ್ಲಿ ನೋಡಿ, 3 ಟೊಮೊಟೊ ತಗೊಂಡಿದ್ದೀನಿ, ಒಂದು 7-8 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು ಈರುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿ, ಇಲ್ಲಿ ಕಸೂರಿ ಮೇಥಿ ಹಾಕಿದ್ದೀನಿ, 1 ಸ್ಪೂನ್ ಕಸೂರಿ ಮೇಥಿ ಹಾಕಿದ್ದೀನಿ. ಇಲ್ಲಿ ಅನಾನಸ್ ಹೂವು ಹಾಕ್ತಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ, ನಾನೀಗ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ಎಣ್ಣೆ ಕಾಯ್ತಾ ಇದೆ, ಸ್ವಲ್ಪ ಕಾಯಬೇಕು ಎಣ್ಣೆ. ಅಂದರೆ ನಾನು ಎಣ್ಣೆ ಇಲ್ಲಿ 3 ಸ್ಪೂನ್ ತಗೊಂಡಿದ್ದೀನಿ. ಟೀ ಸ್ಪೂನಲ್ಲಿ 3 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ ಚಟಪಟ ಅಂದಮೇಲೆ ನೋಡಿ, ಈಗ ಸಾಸಿವೆ ಸಿಗ್ತಾ ಇದೆ. ಅದಕ್ಕೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಟೊಮೊಟೊ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಗೊಂದು 20 ಸೆಕೆಂಡ್ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದನ್ನ ಈಗ ಸೋಯಾಬೀನ್ ಹಾಕ್ತೀನಿ. ಸೋಯಾಬೀನ್ ಹಾಕ್ತಾಯಿದ್ದೀನಿ ನೋಡಿ. ಸೋಯಾಬೀನ್ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಉಪ್ಪು ಖಾರ ಅರಿಶಿನ ಹಾಕಿರ್ತೀವಲ್ಲ, ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡಿರುತ್ತೆ ಅದಕ್ಕೆ. ಅದಾದಮೇಲೆ ಈಗಲೂ ಉಪ್ಪು ಖಾರ ಆ್ಯಡ್ ಮಾಡಬೇಕು ನಾವು. ನಾನು ಮಸಾಲೆ ಹಾಕಿ ಉಪ್ಪು ಖಾರ ಹಾಕ್ತೀನಿ. ಈಗ ಮಸಾಲೆಗೆ 1 ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಒಂದು 1/2 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಚಿಲ್ಲಿ ಪೌಡ್ರು ಹಸಿ ವಾಸನೆ ಹೋಗಬೇಕು. ಅರಿಶಿನ, ಚಿಲ್ಲಿ ಪೌಡ್ರು. ಈಗ ಉಪ್ಪು ಆ್ಯಡ್ ಮಾಡ್ತೀನಿ ನಾನು. ಕಲ್ಲುಪ್ಪು ನಾನು ಉಪ್ಪು ಸ್ಪೂನಲ್ಲಿ ಹಾಕಲ್ಲ, ಕೈಯಲ್ಲಿ ಹಾಕ್ತೀನಿ. ನನಗೆ ಅಳತೆ ಕೈಯಲ್ಲೇ ಗೊತ್ತಾಗೋದು. ನೋಡಿ, ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ರುಬ್ಕೊಂಡಿದ್ನೆಲ್ಲ ಮಸಾಲ ಹಾಕ್ತಾಯಿದ್ದೀನಿ. ಇದು ಹಸಿದೇ ರುಬ್ಬಿದ್ದೀನಿ ನಾನು, ಹಾಗಾಗಿ ಇದು ಹಸಿ ಸ್ಮೆಲ್ ಹೋಗಬೇಕು. ಹಾಗೆ ಚೆನ್ನಾಗಿ ಕೈ ಆಡಿಸ್ಬೇಕು. ಮಸಾಲೆ ಬೆಂದ ಮೇಲೆ ಫ್ರೆಂಡ್ಸ್ ನಾನು ನೀರು ಹಾಕಿದ್ದೀನಿ. ಈ ನೀರು ಒಂದು ಕುದಿ ಬರಲಿ. ನೀರು ಒಂದು ಕುದಿ ಬಂದಮೇಲೆ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಆ ಅಕ್ಕಿ ಹಾಕ್ತೀನಿ. ಅದಕ್ಕೆ ಉಪ್ಪು ಖಾರ ಎಲ್ಲ ಅದುವಾಗ ಹಾಕಿ ನೀರು ಹಾಕಿದ್ದೀನಿ. ಒಂದು ಕುದಿ ಬಂದ ತಕ್ಷಣ ನಾನು ಅಕ್ಕಿ ಆ್ಯಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟು ಕುದಿ ಬಂದಾಗ ಇನ್ನೊಂದು ಸ್ವಲ್ಪ ಕುದೀಲಿ, ಅಕ್ಕಿ ಹಾಕ್ತೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ ನಾನು. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಾನು.
ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯಾವ ರೈಸಲ್ಲಿ ಮಾಡ್ತೀರೋ ಆ ರೈಸಲ್ಲಿ. ನಾನು ಜೀರಾ ರೈಸ್ ಹಾಕ್ತಾಯಿದ್ದೀನಿ ಅಕ್ಕಿನ. ನಿಮ್ಗೆ ಯಾವುದಾದ್ರೂ ಹಾಕ್ರಿ. ರೇಷನ್ ಅಕ್ಕಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ, ಬುಲೆಟ್ ರೈಸ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಇದೆ ಅಂತ ಏನಿಲ್ಲ, ನೀವು ಯಾವ ಅಕ್ಕಿ ಹಾಕಿದ್ರೂ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಕುದಿ ಬರ್ತಾಯಿದೆ. ಅಕ್ಕಿ ಹಾಕಿದ್ದಾದಮೇಲೆ ನೋಡಿ ಒಂದು ಸಲ ಹಿಂಗೆ ಕೈ ಆಡಿಸಿ ನಾನು ತಳ ಹಿಡ್ದಿರಲ್ಲ, ಮಸಾಲೆನೇ ಹಾಕಿರಲ್ಲ ಫ್ರೆಂಡ್ಸ್. ಇದು ಶುಗರ್ ಇರೋರಿಗೆ, ಬಿ ಪಿ ಇರೋರಿಗೆ, ಚಿಕನ್ ಮಟನ್ ತಿಂದೇ ಇರೋರಿಗೆ ತುಂಬ ರುಚಿಕಟ್ಟಾಗಿರುತ್ತೆ ಇದು ಸೋಯಾ ರೈಸು. ಮಸಾಲೆ ಆ್ಯಡ್ ಮಾಡಿರಲ್ಲ ಫ್ರೆಂಡ್ಸ್. ನನಗೆ ಫ್ಯಾಟ್ ಜಾಸ್ತಿ ಇದೆ, ನಾನು ರೈಸ್ ಐಟಮ್ ತಿನ್ನಲ್ಲ ಅನ್ನೋ ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಗುಡ್ ರೆಸಿಪಿ. ಈಗ ಕುದಿ ಬರ್ತಾಯಿದೆ, ನಾನು ಕ್ಯಾಪ್ ಹಾಕ್ತೀನಿ. ಒಂದು ವಿಷಲ್ ತೆಗೆಸ್ತೀನಿ ಫ್ರೆಂಡ್ಸ್. ಒಂದು ವಿಷಲ್ ಬಂದ ತಕ್ಷಣ ಆಫ್ ಮಾಡ್ತೀನಿ. ಅನ್ನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ವಿಷಲ್ ಬರ್ತಾ ಇದೆ. ವಿಷಲ್ ಬೇಗ ಬರುತ್ತೆ, ಯಾಕೆ ಹೇಳಿ? ಅಕ್ಕಿ ಹಾಕಿದ ಮೇಲೆ ಒಂದು ಕುದಿಸಿ ಹಾಕಿರ್ತೀವಲ್ಲ ಫ್ರೆಂಡ್ಸ್ ನಾವು ಕ್ಯಾಪ್ನ, ಹಾಗಾಗಿ ಬೇಗ ವಿಷಲ್ ಬರುತ್ತೆ. ವಿಷಲ್ ಬಂದಿದೆ, ಆಫ್ ಮಾಡಿದ್ದೀನಿ. ವಿಷಲ್ ಬಿಡುತ್ತೆ, ಈಗ ಬೇಗನೆ ಬಿಡುತ್ತೆ. ಒಂದೇ ವಿಷಲೆಲ್ಲ ಕೂಗಿಸಿರೋದು, ಬೇಗ ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಈಗ ವಿಷಲ್ ಬಿಟ್ಟಿದೆ, ಕ್ಯಾಪ್ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ನೋಡಿ. ಅನ್ನ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸರ್ವ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೋಡಿ, ಸರ್ವ್ ಮಾಡಿದ್ದೀನಿ. ಸೋಯಾಬೀನ್ ರೈಸ್ ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಿ ಇದೆ ಫ್ರೆಂಡ್ಸ್. ನೀವೊಂದು ಸಲ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ, ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಈ ರೈಸು ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕಟ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಲೈಕ್ ಮಾಡಿ ಫ್ರೆಂಡ್ಸ್. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.